ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತೊಂದು ಹೊಸ ರೆಸಿಪಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟಿಂದ ನೀವು ಪರಾಠ ಮಾಡಿರ್ತೀರ, ಪಲ್ಯ ಮಾಡಿರ್ತೀರ, ರಾಯ್ತ ಮಾಡ್ಕೊಂಡಿರ್ತೀರ, ತುಂಬಾ ಡಿಫ್ರೆಂಟಾಗಿ ಬೇರೆ ಬೇರೆ ಥರ ಏನೇನೋ ಮಾಡ್ಕೊಂಡಿರ್ತೀರ. ನಾನಿವತ್ತು ಕ್ವಿಕ್ಕಾಗಿ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ನಂತರ ಅಂತೂ ನೀವು ಖಂಡಿತನೂ ಟ್ರೈ ಮಾಡಿರಲ್ಲ. ಒಂದೇ ಥರ ತಿಂದು ಬೋರ್ ಆಗಿತ್ತಂದ್ರೆ ಈ ಹೊಸ ರೆಸಿಪಿ ನೀವು ಖಂಡಿತನೂ ಟ್ರೈ ಮಾಡಿರಿ. ಈಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಮಸಾಲೆಯನ್ನು ತಯಾರು ಮಾಡ್ಕೋತೀನಿ ರೀ. ಅದಕ್ಕೆ 1 ಸ್ಪೂನ್ ಆಗಷ್ಟು ಜೀರಿಗೆ, 1 ಸ್ಪೂನ್ ಆಗಷ್ಟು ಬಿಳಿ ಎಳ್ಳು ಬದಲು ನೀವು ಹುರಿದಿರುವ ಶೇಂಗಾನು ತೊಗೋಬೋದು, 1 ಸ್ಪೂನ್ ಸಾಸಿವೆ, 1 ಸ್ಪೂನು ಧನಿಯಾ, ಒಂದು 5 ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ತಾಯಿದ್ದೀನಿ. ಇದನ್ನು ಫಸ್ಟ್ ತರಿಯಾಗಿ ಹಾಗೇ ಗ್ರೈಂಡ್ ಮಾಡ್ಕೋತೀನಿ ರೀ. ಆಮೇಲೆ ನೀರು ಹಾಕಿ ಸ್ಮೂತ್ ಪೇಸ್ಟ್ ಆಗೋವರೆಗೂ ಗ್ರೈಂಡ್ ಮಾಡ್ತೀನಿ ರೀ. ಇಲ್ಲಿ ನೋಡಿ, ಸ್ಮೂತ್ ಪೇಸ್ಟ್ ಆಗೋವರೆಗೂ ನಾನು ಒಂದು ಅರ್ಧ ಬಟ್ಲುಕ್ಕಿಂತ ಕಡಿಮೆ ನೀರನ್ನು ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಂಡಿನಿ. ಇದನ್ನು ಒಂದು ಬಟ್ಲಿಗೆ ಹಾಕಿ ಇಟ್ಕೋತೀನಿ ರೀ. ಈಗ ಇನ್ನೊಂದು ಪಾತ್ರೆಗೆ ನಾನು 1 ಕಟ್ನಷ್ಟು ಮೆಂತ್ಯ ಸೊಪ್ಪನ್ನು ಸೋಸಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಮೆಂತ್ಯ ಸೊಪ್ಪು ಬೈಂಡಿಂಗ್ ಸಲುವಾಗಿ ನಾನಿಲ್ಲಿ 1 ಬಟ್ಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಈಗ ಸ್ವಲ್ಪ ಹಾಕ್ತೀನಿ ನಾನು, ಆಮೇಲೆ ನೋಡಿಕೊಂಡು ಉಳಿದಿರೋದನ್ನು ಹಾಕ್ತೀನಿ ರೀ. ಇದಕ್ಕೊಂದು ಚಿಟಿಕೆ ಅರಿಶಿಣ, ಚಿಟಿಕೆ ಅಂದರೆ 1/4 ಟೀ ಸ್ಪೂನ್ ಆಗಷ್ಟು ಹಾಕ್ರಿ. 1 ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು, ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಬೇಕಂದ್ರೆ ನೀವು 1 ಅಥವಾ 2 ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು. ಒಂದು ಅರ್ಧ ಸ್ಪೂನ್ ಆಗಷ್ಟು ಅಜ್ವಾನ್, ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ನಾನು ಹುಣಸೆಹಣ್ಣನ್ನು ನೆನೆಸ್ಬಿಟ್ಟು 1 ಸ್ಪೂನ್ ಆಗಷ್ಟು ಹುಣಸೆ ರಸ ಹಾಕ್ತಾಯಿದ್ದೀನಿ. ನೀವು ಬೇಕಂದ್ರೆ 1 ಸ್ಪೂನ್ ಆಗಷ್ಟು ಆಮ್ಚೂರ್ ಪೌಡ್ರನ್ನು ಹಾಕ್ಬೋದು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಸೊಪ್ಪಿನಲ್ಲಿನೂ ನೀರಿನ ಅಂಶ ಇರ್ತದೆ ರೀ, ಮತ್ತು ಉಪ್ಪು ಹಾಕಿರೋದ್ರಿಂದನೂ ನೀರು ಬಿಡ್ತಿರ್ತದೆ ರೀ. ನೀರನ್ನು ಈಗ ಫಸ್ಟ್ ಹಾಕೋದು ಬೇಡ, ಹಾಗೇ ಫಸ್ಟ್ ಮಿಕ್ಸ್ ಮಾಡಿ ನೋಡ್ತೀನಿ ರೀ. ಈಗ ಬರೀ ಸೊಪ್ಪು ಅನ್ಸಕ್ತದೆ, ಸ್ವಲ್ಪ ಡ್ರೈ ಅನ್ಸಕ್ತದೆ ಅಂತೇಳಿ ಆ ಉಳಿದಿರೋ ಕಡಲೆ ಹಿಟ್ಟನ್ನು ನಾನೀಗ ಹಾಕ್ತೀನಿ ರೀ. ಅಂದ್ರೆ ನಾನಿಲ್ಲಿ 1 ಬಟ್ಲು ಕಡಲೆ ಹಿಟ್ಟು ಹಾಕ್ದಂಗೆ ಆಯ್ತು. ಈಗ ನೋಡಿ, ನಾನು ಸ್ವಲ್ಪ ನೀರನ್ನು ಹಾಕಿ ನಿಮಗೆ ಇದನ್ನು ಕಲಸಿ ತೋರಿಸ್ತೀನಿ ರೀ. ಒಮ್ಮೆಲೆ ಭಾಳಷ್ಟು ನೀರು ಹಾಕಬೇಡ್ರಿ. ಇದಕ್ಕೊಂದು 3 ಸ್ಪೂನ್ ಅಥವಾ 4 ಸ್ಪೂನ್ ನೀರು ಅಷ್ಟನ್ನೇ ಹಾಕಿದ್ರೆ ಸಾಕ್ರಿ. ನೋಡಿರಿ, ಈ ಥರ ಈಗ ಹಿಟ್ಟು ಇಷ್ಟ ಮೀಡಿಯಮ್ ಗಟ್ಟಿಯಾಗಿನೇ ಈ ಥರ ಸಣ್ಣ ಸಣ್ಣ ಉಂಡೆಗಳಾಗಷ್ಟು ಬೈಂಡ್ ಆಗಿತ್ತಂದ್ರೆ ಸಾಕ್ರಿ. ನೋಡಿ, ಇಷ್ಟಾದರೆ ಸಾಕ್ರಿ. ತುಂಬಾ ಏನು ಹಿಟ್ಟು ತೆಳುವಾಗೋದು ಬೇಡ್ರಿ. ಯಾಕಂದರೆ ಇದನ್ನೊಂದು ಸ್ವಲ್ಪ ಒಂದು ಸೈಡಿಗೆ ಒಂದು ಸ್ವಲ್ಪ ಹೊತ್ತು ತೆಗೆದಿಡ್ತಾಯಿದ್ದೀನಿ. ಅವಾಗಿದು ಇನ್ನೂ ಸ್ವಲ್ಪ ನೀರು ಬಿಟ್ಕೊಂಡು ಕರೆಕ್ಟ್ ಆಗ್ತೈತೆ ರೀ. ಈಗ ಒಂದು ಕಡಾಯಿಗೆ ಒಂದು 2 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯಲಿ ರೀ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ. ಗ್ಯಾಸು ಲೋ ಫ್ಲೇಮ್ದಲ್ಲಿನೇ ಇಟ್ಟು ನಾನು ಸ್ವಲ್ಪ ಟೇಸ್ಟ್ ಫ್ಲೇವರ್ಗಾಗಿ ಹಿಂಗನ್ನು ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟ ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಈಗ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಇದನ್ನು ಪೇಸ್ಟ್ ಮಾಡಿನೂ ಹಾಕ್ಬೋದು. ಇದನ್ನು ಹಸಿ ವಾಸನೆ ಹೋಗೋವರೆಗೂ, ಸ್ವಲ್ಪ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡಿರಿ, ಇಷ್ಟು ಬೇಯಿದ್ರೆ ಸಾಕ್ರಿ. ಇನ್ನೊಂದು ಸ್ವಲ್ಪ ಅರಿಶಿಣ ಪುಡಿ, ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆನೆ, 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು. ನಾನಿಲ್ಲಿ ತುಂಬಾ ಡಿಫ್ರೆಂಟ್ ಟೇಸ್ಟ್ ಕೊಡೋ ಸಲುವಾಗಿ 1 ಸ್ಪೂನ್ ಆಗಷ್ಟು ನಾನಿಲ್ಲಿ ಸಾಂಬಾರ್ ಪೌಡ್ರನ್ನು ಹಾಕ್ತಾಯಿದ್ದೀನಿ. ನೀವು ಬೇಡ ಅಂದ್ರೂ ನಾನು ಮೊದಲು ಮಾಡ್ಕೊಂಡಿರೋ ಮಸಾಲೆಯಿಂದ ಅಷ್ಟೇ ನೀವು ಈ ಪಲ್ಯನೂ ಮಾಡ್ಕೋಬೋದು. ಈಗ ನೋಡಿ, ಅದನ್ನ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಈಗ ಆ್ಯಡ್ ಮಾಡ್ಕೋತೀನಿ ರೀ. ಈ ಮಾಡ್ಕೊಂಡಿರೋ ಮಸಾಲೆ ಒಳಗೂ ಎಲ್ಲ ಹಸಿ ಪದಾರ್ಥಗಳನ್ನೇ ಹಾಕಿರೋದ್ರಿಂದ
ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ್ರಿ. ಮಸಾಲೆ ಎಷ್ಟು ಚೆನ್ನಾಗಿ ಬೇಯ್ತದಲ್ರಿ, ಗ್ರೇವಿ ಅಷ್ಟೇ ಚೆನ್ನಾಗಿ ಆಗ್ತೈತ್ರಿ. ನೋಡ್ರಿ ಈಗ ಚೆಂದಂಗಿದು ಬೇಯ್ತದ್ರಿ. ಮತ್ತು ಸ್ವಲ್ಪ ದಂಡಿಗೆ ಆಯಿಲನ್ನು ಸಪ್ರೇಟಾಗಿ ಹಾಕತ್ತದ್ರಿ. ಇದಕ್ಕೆ ನಾನು 1 ಟೊಮ್ಯಾಟೋವನ್ನು ಮಿಕ್ಸರ್ಗಾಗಿ ಇದನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಂದ್ರೆ ಇಲ್ಲಿ 1 ಕಪ್ ಆಗಷ್ಟು ಮೊಸರನ್ನು ಹಾಕೋಬೋದು. ಟೊಮ್ಯಾಟೊನು ಚೆಂದಂಗಿ ಇದ್ರೊಳಗೆ ಮಸಾಲೆ ಒಳಗೆ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ್ರಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಚೆನ್ನಾಗಿ ಬೇಯಿಸೋ ಸಲುವಾಗಿ ಇನ್ನೊಂದು ಮುಚ್ಚಿ ನಾನು ಲೋ ಫ್ಲೇಮಲ್ಲೇ ಒಂದು 2 ನಿಮಿಷ ಬೇಯಿಸ್ತೀನಿ ರೀ. ನೋಡಿ ಮಸಾಲೆ, ಆನಿಯನ್ನು, ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೇಯ್ದವ್ರಿ ಮತ್ತು ಎಣ್ಣೆನೂ ಸಪ್ರೇಟ್ ಆಗಿದೆ ರೀ. ಈಗ ನೀವು ಇದಕ್ಕೆ ಎಷ್ಟು ಬೇಕಷ್ಟು ಗ್ರೇವಿಯನ್ನು ಮಾಡ್ಕೋಬೇಕ್ರಿ. ಆ ಗ್ರೇವಿ ಮಾಡ್ಕೊಳ್ಳೋ ಸಲುವಾಗಿ ನಾನು 1 ಬಟ್ಲು ನೀರನ್ನು ಅದೇ ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದ್ರ ಗ್ರೇವಿ ತೆಳುನೇ ಇರಬೇಕ್ರಿ, ತುಂಬ ಗಟ್ಟಿ ಏನು ಬೇಡ. ಈಗ ನೀರು ಮಿಕ್ಸ್ ಆಗಿದ್ರಿ, ಒಂದು ಕುದಿ ಬರಲಿ ರೀ. ಈಗ ಒಂದು ಕುದಿ ಬಂದಮೇಲೆ ಈ ಕುದೀತಿರೋ ಇದ್ರೊಳಗನೆ ನಾನೇನು ಈ ಮೆಂತ್ಯ ಸೊಪ್ಪಿನಿಂದ ಕಲಿಸಿ ನೋಡ್ರಿ, ಇದು ನೀರು ಬಿಟ್ಟು ಈ ಥರ ಸ್ವಲ್ಪ ಮತ್ತಿಷ್ಟ ಇದನ್ನಾಗಿರ್ತದೆ ರೀ, ಮೆತ್ತಗಾಗಿರ್ತದೆ. ನಿಮ್ದು ಹಾಕಿದ್ದಿಲ್ಲ ಅಂದ್ರೆ ಇನ್ನೊಂದು ಸ್ಪೂನ್ ಅಥವಾ 1-2 ಸ್ಪೂನ್ ಆಗಷ್ಟು ನೀರು ಹಾಕ್ಕೊಂಡು ಮಾಡಿಕೊಂಡು ಈ ಥರ ಅತಿ ಸಣ್ಣ ಉಂಡೆಗಳನ್ನು ಮಾಡಿ ಇದ್ರಾಗ ಸೋಡಾ ಹಾಕಿಲ್ಲ, ಏನೂ ಹಾಕಿಲ್ಲ. ಈ ಗ್ರೇವಿ ಒಳಗೆ ಡೈರೆಕ್ಟೇ ಹಾಕೊಂಡ್ರಿ. ಆದಷ್ಟು ಸಣ್ಣನೇ ಮಾಡಿರಿ, ಜಲ್ದಿನೂ ಕುದೀತಾವ ಮತ್ತು ಎಲ್ಲ ಗ್ರೇವಿನೂ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೋತಾವ್ರಿ. ನೋಡಿರಿ ಇದ್ರೊಳಗನೆ ಇದಕ್ಕೆ ನೀವು ಏನೇ ಚಮಚೆಯನ್ನು ಆಡಿಸೋದೇನೆ ಹಾಗೇನೆ ಒಂದು 3-4 ನಿಮಿಷ ಕುದೀಲಿರಿ. ನೋಡಿ ಈ ಕುದ್ಮೇಲೆ ಸ್ವಲ್ಪ ಕಲರನ್ನು ಚೇಂಜ್ ಆಗೈತಿ ಮತ್ತು ಇವೇನು ಅಂಟ್ಕೊಳ್ಳೋದೂ ಇಲ್ಲ. ನೋಡಿರಿ ಈ ಥರ ಸಪ್ರೇಟ್ ಆಗಿಬಿಟ್ಟಿರ್ತಾವ್ರಿ. ಈಗ ಎಲ್ಲನೂ ಚೆಂದಂಗೆ ಸ್ವಲ್ಪ ಹೊತ್ತು ತಿರುವನ್ರಿ. ಆ ರೆಡ್ ಗ್ರೇವಿ ಒಳಗೆ ಗ್ರೀನ ಎಷ್ಟು ಚೆನ್ನಾಗಿ ಕಾಣಕತ್ತಾವ್ರಿ. ನೋಡ್ರಿ ಎಲ್ಲನೂ ಈಗ ಸ್ವಲ್ಪ ಕುದ್ದಿರ್ತಾವ್ರಿ. ಈಗ ಇನ್ನೊಂದು ಸ್ವಲ್ಪ ನಾವು 5 ನಿಮಿಷ ಲೋ ಫ್ಲೇಮಲ್ಲಿಟ್ಟನೆ ಕುದಿಸೋಣ್ರಿ. ಆವಾಗ ಅವು ವಡಿಗಳು ತುಂಬಾ ಸಾಫ್ಟ್ ಆಗ್ತಾವ್ರಿ. ನೋಡ್ರಿ ಈಗ ಚೆನ್ನಾಗಿ ಕುದ್ದು ಆ ಗ್ರೇವಿಯನ್ನು ಏನು ಮಾಡ್ಕೊಂಡಿರ್ತಾವ್ರಿ, ಅಬ್ಸಾರ್ಬ್ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿರ್ತಾವ್ರಿ. ಈಗಿದು ಬಿಸಿ ರೆಡಿ ಆಗ್ಯದ್ರಿ. ಮೆಂತ್ಯ ಸೊಪ್ಪಿಂದ ಡಿಫ್ರೆಂಟ್ ಆಗಿರೋ ರೆಸಿಪಿ ಇದು. ರೊಟ್ಟಿ, ಚಪಾತಿ, ಅನ್ನ, ಪರೋಟ ಯಾವುದಕ್ಕಾದ್ರೂ ತುಂಬಾ ಟೇಸ್ಟಿಯಾಗಿ ಹತ್ತದ್ರಿ. ನೀವು ಇನ್ನೊಂದು ಸ್ವಲ್ಪ ಗ್ರೇವಿ ತೆಳಬೇಕಂದ್ರೂ ಬಿಸಿನೀರನ್ನು ಸ್ವಲ್ಪ ಆ್ಯಡ್ ಮಾಡ್ಕೊರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.